ಗುರುಭ್ಯೋ ನಮಃ. ಹರಿಃ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಮುಂದಿನ ಗುರುವಾರ ನಮ್ಮ ತರಗತಿ ಇರ್ತಕ್ಕಂಥದ್ದು ಕುಟುಂಬ ಸಮೇತ ಕಲೀರಿ. ಜ್ಯೋತಿಷ್ಯ ಬಹಳ ಸುಲಭವಾಗಿರ್ತಕ್ಕಂಥ ಸಬ್ಜೆಕ್ಟು. ಅನೇಕ ಸಮಸ್ಯೆಗೆ ನಮಗೆ ದಾರಿದೀಪ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರ ಬರ್ತಕ್ಕಂಥದ್ದು. ಸೊ ಸಾಕಷ್ಟು ವಿಚಾರ ಇವತ್ತು ನಾನು ಏನು ಸ್ಕ್ರೀನ್ ಮೇಲೆ ಹಾಕಿ ನಿಮಗೆ ತೋರಿಸ್ತೀನಿ, ಯಾವ ರೀತಿ ನಾವು ಮಾಡ್ಕೋಬಹುದು ಅದನ್ನೆಲ್ಲ ನೋಡ್ಬೋದು. ಮೊದಲ ಕರೆ ತಗೊಳ್ಳೋಣ, ಹೇಗಿದೆ ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ. ಹಲೋ ಮಾತಾಡಿ. ಹಲೋ 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 ನಮಸ್ತೆ ಸರ್. ಕೇಳಿಸ್ತಾ ಇಲ್ಲ ಇಲ್ಲಿ ವಾಲ್ಯೂಮ್. ಹಲೋ ಹಲೋ ಹೇಳಿ ಸರ್. ನಮಸ್ಕಾರ ಸರ್. ಕೇಳಿಸ್ತಾ ಇಲ್ಲ, ಲೈಟ್ ಆಗಿ ಕೇಳಿಸ್ತಾ ಇದೆ. ಹೇಳಿ, ಯಾರ ಬಗ್ಗೆ ಕೇಳಬೇಕು ಸರ್? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಸರ್. ಹೇಳಿ. 27/4/99 ಸರ್. 27/4/99 ಸರ್. ಹುಟ್ಟು ಮಂಡ್ಯ ಸರ್. 2:30 ಸರ್ ಮಧ್ಯಾಹ್ನ. ಸರ್ ಇನ್ನು ಕೆಲ್ಸದ ಬಗ್ಗೆ ಕೇಳಬೇಕಿತ್ತು ಸರ್, ಮುಂದಕ್ಕೆ ಹೆಂಗಿರುತ್ತೆ ಅಂತ. ಇವಾಗ ಚೆನ್ನಾಗಿಲ್ಲ ಅಂತನಾ? ಅಲ್ಲಲ್ಲ ಸರ್, ಅದೇ ಇಂಜಿನಿಯರಿಂಗ್ ಮಾಡಿ ಕೆಲಸ ಸಿಕ್ಕಿದೆ ಸರ್. ಅದೇ ಕಂಪ್ನಿ ಚೇಂಜ್ ಮಾಡೋಣ ಅನ್ಕೋತಾ ಇದ್ದಾನೆ. ಇದ್ರಲ್ಲೇ ಇದ್ರೆ ಒಳ್ಳೇದಾ, ಮುಂದಕ್ಕೆ ಹೋದ್ರೆ ಒಳ್ಳೇದಾ ಅಂತ ಕೇಳ್ಬೇಕಿತ್ತು. ಇದು ಕೇಳ್ತಾ ಇದ್ರೆ ಒಳ್ಳೇದು. ನೀವು ನಿಮ್ಮ ಮಗ ಎಲ್ಲ ಸೇರಿ ನಕ್ಷತ್ರ ನಾಡಿ ಕಲೀರಿ, ಆಯ್ತಾ? 100% ಹೆಲ್ಪ್ ಆಗುತ್ತೆ. ಈ ಪ್ರೋಗ್ರಾಮ್ ನಾವು ಮಾಡ್ತಾ ಇರೋದು ಜ್ಯೋತಿಷ್ಯ ಕಲೀಲಿ ಅಂತ ನಾವು ಹೇಳ್ತೀವಿ ಡೈಲಿ, ಅಲ್ವಾ? ಕರೆ ಮಾಡಿ, ಕರೆಯಲ್ಲಿ ನಾವು ತೋರಿಸ್ತೀವಿ, ಮಾಡ್ತೀವಿ. ಇದೆಲ್ಲ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ, ಏನ್ ಟೆನ್ಷನ್ ಇಲ್ಲ. ಕನ್ಯಾ ರಾಶಿಲಿ ಹುಟ್ಟಿದ್ದಾರೆ. ಈಗ ಸದ್ಯಕ್ಕೆ ರಾಹುದೇಶ ನಡೀತಾ ಇದೆ. ರಾಹುದೇಶದಲ್ಲಿ 2025 ಶನಿ ಭುಕ್ತಿ, ಅಂತರ್ಭುಕ್ತಿಲಿ ಬದಲಾವಣೆ ನೋಡ್ತೀವಿ. ಕೇತು ಭುಕ್ತಿ 21 ನವೆಂಬರ್ ಇದೇ ತಿಂಗಳವರೆಗೂ ಇರುತ್ತೆ. ಆಮೇಲೆ ಶುಕ್ರ ಬರ್ತಾನೆ. 5 ಮತ್ತು 9 ಕಾಂಬಿನೇಷನ್ ನೋಡ್ತೀವಿ ನಾವು. 5 ಮತ್ತು 9 ಈ ತಿಂಗಳ ಕೊನೆಯಲ್ಲೇ ಒಂದು ಆಫರ್ ಸಿಗ್ತಕ್ಕಂಥ ಚಾನ್ಸಸ್ ಸಿಗುತ್ತೆ ನಿಮಗೆ, ಶೀಘ್ರವಾಗಿ ಸಿಗುತ್ತೆ. ಈಗ ಇಂಟರ್ವ್ಯೂಸ್ ಏನಾದ್ರು ನಾವು ಮಾಡಿದ್ರೆ ಈ ತಿಂಗಳೊಳಗಡೆ ಸಿಗ್ತಕ್ಕಂಥ ಚಾನ್ಸು ಮ್ಯಾಕ್ಸಿಮಮ್ ಜನವರಿ ಒಳಗಡೆ ಸಿಗ್ತಕ್ಕಂಥದ್ದು. ಯಾಕಂದ್ರೆ ಶುಕ್ರನಲ್ಲಿ ಸ್ವಲ್ಪ ಬದಲಾವಣೆ 9 ಅಂತಿದೆ. ಖಂಡಿತ ಆಗುತ್ತೆ, ಏನು ವರಿ ಮಾಡಬೇಡಿ, ಒಳ್ಳೇದಾಗಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಸರ್, ಮಾತಾಡಿ. ಹಲೋ, ಹೇಳಿ ಸರ್. ಮದುವೆ ಬಗ್ಗೆ ಕೇಳಬೇಕಾಯ್ತು. ಸ್ವಲ್ಪ ಜೋರಾಗಿ ಮಾತಾಡಿ. ಮದುವೆ ಬಗ್ಗೆ ಯಾರ ಮದುವೆ? ಪ್ರಶ್ನಾಶಾಸ್ತ್ರ ಸರ್. ಯಾರ ಮದುವೆ? ನಮ್ದೇ ಸರ್. ನಿಮ್ದೇನಾ? 1ರಿಂದ 249 ಒಂದು ಸಂಖ್ಯೆ ಹೇಳಿ. 69 ಸರ್. 69 ಮದುವೆ. ಶುಕ್ರದಶಲ್ಲಿ ಪ್ರಶ್ನೆ ಕೇಳಿದಿರಾ. ಶುಕ್ರದಶದಲ್ಲಿ ಬರ್ತಕ್ಕಂಥ ಒಂದು ಭುಕ್ತಿ 2020 ಡಿಸೆಂಬರ್ವರೆಗೂ. ಬುಧನ ಕಾಂಬಿನೇಷನ್ ನೋಡೋಣ. ಬುಧ 5/5/5. ಇವು ಸೆಲೆಕ್ಟೇ ಆಗೋದಿಲ್ವಲ್ಲಪ್ಪ. ಅಂತರ್ಭುಕ್ತಿಲಿ ಸೂರ್ಯನಲ್ಲಿ 4. ಮ್ಯಾರೇಜು ಸ್ವಲ್ಪ ಕಷ್ಟ ಅಂತ ತೋರಿಸ್ತಾ ಇದೆ. ಎಷ್ಟಾಯ್ತು ವಯಸ್ಸು ನಿಮಗೆ? 26 ಸರ್. 26? ಹೌದು ಸರ್. ಯಾಕೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಾ ಇದ್ದೀರಾ? ಡೇಟ್ ಆಫ್ ಬರ್ತ್ ಟೈಮು ಸರಿ ಇಲ್ಲ ಸರ್. ಹಾಫ್ ಅನ್ ಅವರ್ ಇತ್ತು. ಮ್ಯಾರೇಜ್ ಪ್ರಾಮಿಸ್ ಇದೆಯಾ ನೋಡ್ತೀನಿ. ಮ್ಯಾರೇಜ್ ಯಾಕೋ ಪ್ರಾಮಿಸ್ ಅಷ್ಟು ಸ್ಟ್ರಾಂಗ್ ಆಗಿಲ್ವಲ್ಲ. 6ನೇ ಮನೆ 8ನೇ ಮನೆ ಬರ್ತಾ ಇದೆ. ಕೇತುನಲ್ಲೂ 7, 8. ಶುಕ್ರನ ಒಂದು ಅಂತರ್ಭುಕ್ತಿ, ಸೂರ್ಯ, ಚಂದ್ರ, ಮಂಗಳ. ಯಾಕೋ ಟಫ್ ಕಾಂಬಿನೇಷನ್ ಬರ್ತಾ ಇದೆ. ಹೆಸರು ಕಾಳು ದಯವಿಟ್ಟು ದಾನ ಮಾಡಿ. ಫಸ್ಟ್ ಪ್ರತಿ ಬುಧವಾರ ಹೆಸರು ಕಾಳು ದಾನ ಮಾಡಿ 7 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಹಾಗೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಗೋಮೇಧಿಕ ಅಂತ ಬರುತ್ತೆ, ಅದನ್ನು ಧರಿಸ್ಕೊಳ್ಳಿ. ಆ ಗ್ರಹ ಬಲದಿಂದ ಸ್ವಲ್ಪ ಪ್ರಯತ್ನ ಮಾಡಿ, ಒಳ್ಳೆದಾಗ್ತದೆ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಹಲೋ. ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಗುರುಜಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ನಾ ತಂದೆ ಕಡೆಯಿಂದ ಸೈಟ್ ಬರಬೇಕು ಗುರುಜಿ, ಅದು ತಮ್ಮನಿಂದ ಆಗ್ಬೇಕು, ಯಾವಾಗ ಬರ್ಬೋದು ಅಂತ. ಏನು? ತಂದೆ ಮನೆ ಕಡೆಯಿಂದ ನನಗೆ ಸೈಟ್ ಬರ್ಬೇಕು, ಅದು ತಮ್ಮನಿಂದ ಆಗ್ಬೇಕಾ ಕೆಲಸ, ತಂದೆಗಿಲ್ಲ. ಹಲೋ, ನಂಬರ್ ಹೇಳಿ. 1ರಿಂದ 249 ನಂಬರ್ ಹೇಳಮ್ಮ. ಅದ್ಯಾ 45 ಗುರುಜಿ. ಏನು ಮಾತಾಡೋದೇ ಇಲ್ವಲ್ಲ. 45. ಏನು ಅಲ್ಲೇ ಇದ್ದೀರಾ ಸುಮ್ನೆ? ಹಲೋ, ಯಾರಿಂದ ಬರಬೇಕು ನಿಮ್ಗೆ? ಯಾರಿಂದ ಬರಬೇಕು?
ತಂದೆ ಮನೆಯದು ಗುರುಜಿ. ಯಾರಿಂದ ಬರ್ಕೊಡ್ಬೇಕು ನಿಮಗೆ? ತಮ್ಮ ಕಡೆಯಿಂದ ಆಗ್ಬೇಕು. ತಮ್ಮನ ಕಡೆಯಿಂದ ಆಗಬೇಕು. ಒಂದ್ ನಿಮಿಷ. ಗುರು 11, 4, 5, 12 11, 4, 5, 12 ಅವ್ರು ಕೊಡೋ ತರ ತೋರಿಸ್ತಾನೆ ಇಲ್ಲ. ಕೊಡಬೇಕು ಅಂದ್ರೆ 3, 5 ಕಾಂಬಿನೇಷನ್ ಬರಬೇಕು. ರೆಟ್ರೋಗ್ರೇಡ್ ಬಂದಿದೆ, ತಮ್ಮನ ಒಂದು ಕಾಂಬಿನೇಷನ್ ನೋಡ್ಬೇಕು ನಾವು. ಅಲ್ಲಿ ಗುರು ಬಂದಿದೆ, ಗುರು ರೆಟ್ರೋಗ್ರೇಡ್ ಬಂದಿದೆ. ಕೊಡೋ ತರ ಇಲ್ಲವೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಏನ್ ತಗೊಳ್ತೀವಿ ತಗೋ, ಅಥವಾ ಇನ್ನೂ ವರ್ಷಾಗಿ ಏನೋ ಮಾತಾಡ್ತಾರಲ್ಲ, ಆ ಕಾಂಬಿನೇಷನ್ ತೋರಿಸ್ತಾ ಇದೆ. ಕೋರ್ಟ್ಗೆ ಹೋಗ್ತೀರಾ? ಇಲ್ಲ ಗುರುಜಿ, ಇಲ್ಲ ಮಾತುಕತೆಯಲ್ಲೇ ಕೇಳ್ಬೇಕು ಗುರುಜಿ. ಅಲ್ಲ, ನಿಮಗೇನೋ ಆತರ ಇಷ್ಟ, ಬಟ್ ಅಲ್ಲಿ ಬರಲ್ಲ, ಕೊಡಲ್ಲ ಅಂತ ಬರ್ತಾ ಇದೆಯಲ್ಲ. ಈಗ ನನಗೆ ಹಂಗ್ ಬಂದಿದೆ ಪ್ರಶ್ನಾಶಾಸ್ತ್ರದಲ್ಲಿ. ನಿಮಗೆ ಕೊಡ್ತಾರೆ, ಮಾತುಕತೆ ಮಾಡಿದ್ರೆ ಟ್ರೈ ಮಾಡಿ, ಅಭ್ಯಂತರ ಏನಿಲ್ಲ. ನನಗೇನು ಗ್ರಹಗಳು ಏನು ಹೇಳ್ತಾವೋ ಅದನ್ನ ಹೇಳ್ತೀವಮ್ಮ. ಮಾತುಕತೆಲ್ಲೇ ಕೊಡ್ತಾ ಇದ್ರೆ ಟ್ರೈ ಮಾಡಿ, ಒಳ್ಳೇದಾಗ್ಲಿ. ಗ್ರಹಗಳು ರೆಟ್ರೋಗ್ರೇಡ್ ಬಂದ್ರೆ ಕಷ್ಟ ಅಂತ ಬರುತ್ತೆ ಯಾವಾಗ್ಲೂ ಕೂಡ. ಆಮೇಲೆ ಅಲ್ಲಿ ಕೊಡುವಂತ ಒಂದು ಮನೋಭಾವ ಅಂತಂದ್ರೆ 3ನೇ ಮನೆ, 5ನೇ ಮನೆ, 10ನೇ ಮನೆ ಕಾಂಬಿನೇಷನ್ ಬರಬೇಕು. ಸತಾಯಿಸ್ತಾರೆ, ಅದು ಮಾಡ್ತಾರೆ, ಅರ್ಥ ಮಾಡ್ಕೋಬೇಕು. ಮಾತಿಂದ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಏನು ತೋರಿಸ್ತಾರೆ. ಮುಂದಿನ ಕರೆ ಕೊಡು. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ. ನಾನು ಮಂಜುನಾಥ್ ಅಂತ. ವೆರಿ ಗುಡ್. ನಾನು ಸ್ವಲ್ಪ ಪ್ರಾಬ್ಲಮ್ ಬಂದಿದ್ದೀನಿ. ಏನ್ ಪ್ರಾಬ್ಲಮ್? ಅಂದ್ರೆ ನಾನು ವರ್ಕ್ ಕಾರ್ಪೆಂಟರ್ ಕೆಲಸ ಮಾಡೋದು. ಕಾರ್ಪೆಂಟರ್? ಹೌದು. ಕಾರ್ಪೆಂಟರ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ? ಅಂದ್ರೆ ನಾನು ದುಡ್ಡು ಸಂಪಾದನೆ ಮಾಡಿದ್ರೆ ಉಳಿಯಲ್ಲ. ಆಕ್ಚುಲಿ ಇನ್ನೊಂದು ಮದುವೆ ಆಗಿ 14 ವರ್ಷ ಆಗಿದೆ. ಈ ವರ್ಷ 20ನೇ ತಾರೀಕಿಗೆ ನಂದು ವೆಡ್ಡಿಂಗ್ ಆನಿವರ್ಸರಿ ಇರೋದು. ಓಕೆ ಸರ್, ನಾನು ಡೇಟ್ ಆಫ್ ಬರ್ತ್ ಹೇಳ್ತೀನಿ. 28. ಅಲ್ಲ, ಪ್ರಶ್ನೆ ಕೇಳ್ರಪ್ಪ. ನಿಮ್ಗೆ ಸಂಪಾದನೆ ಮಾಡಿ ಉಳಿತಾ ಇಲ್ಲ ಅಂತಂದ್ರೆ ಏನು ಮಾಡ್ಕೊಂಡಿದೀರಾ ಸ್ವಲ್ಪ ಹೇಳಿದ್ರೆ ನೋಡ್ಬೋದು. ಹೇಳ್ತೇನೆ ಸರ್, ಕಾರ್ಪೆಂಟರ್ ಇಂಟೀರಿಯರ್ ವರ್ಕ್ ಮಾಡೋದು ನಾನು. ಆಯ್ತು, ಹೇಳಾಯ್ತಲ್ಲ ಕಾರ್ಪೆಂಟರ್ ಅಂತ 50 ಸತಿ ಹೇಳಿದ್ರಿ. ಕಾರ್ಪೆಂಟರ್ ಅಂತ. ಹೇಳಿ, ಮುಂದಕ್ಕೆ ಹೇಳಿ. ಏನು ದುಡ್ಡು ಬರ್ತದೆ, ನಿಲ್ತಾ ಇಲ್ಲ ಅಂತಂದ್ರೆ ಆಮೇಲೆ ಮದುವೆ ಆಗಿ 20 ವರ್ಷನ 50 ವರ್ಷನ ಆಯ್ತು ಅಂತ. 14 ವರ್ಷ ಆಯ್ತು, 14. ಅದ್ರಲ್ಲಿ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಗೊತ್ತಾಗ್ತಾ ಇಲ್ಲ. ಸಂಬಂಧ ಏನು ಗೊತ್ತಿಲ್ಲ. ಬಟ್ ನಾನು ನಿಮ್ಮನ್ನ ಕೇಳ್ಬೇಕು, ಈಗ ದುಡ್ಡು ಉಳಿತಾರಲ್ಲ, ಏನ್ ಮಾಡೋದು? ಈಗ ಒಂದು 50 ಸಲ ಸಂಪಾದನೆ. ಮದುವೆ ಆಗಿದೆ 14 ವರ್ಷ ಆಯ್ತು ಅಂತ ಯಾಕೆ ಹೇಳಿದ್ರಿ ಅಂತ ಅದಕ್ಕೂ ಅಂದ್ರೆ ಹೇಳ್ಬೇಕಲ್ಲ ಸರ್, ಅದಕ್ಕೋಸ್ಕರ ಹೇಳಿದೆ. ಓ ಸರಿ, ಆಯ್ತು. ಹೇಳಿ. ಡೇಟ್ ಆಫ್ ಬರ್ತ್ 28 5ನೇ ತಿಂಗಳು 86ನೇ ಇಸ್ವಿ. 86 1896. ಟೈಮ್ 7 ಗಂಟೆ ಬೆಳಿಗ್ಗೆ, ಬುಧವಾರ. ಇದೇ ನೋಡಿ, ಇದೇ ಪ್ರಾಬ್ಲಮ್ ನಮ್ದು. 7 ಗಂಟೆಗೆ ಹುಟ್ಟಕ್ ಸಾಧ್ಯನೇ ಇಲ್ಲ. ಹಿಂದೆ ಮುಂದೆ ಅವಾಗ ಕಸ್ಪಲ್ ನೋಡಕ್ ಆಗಲ್ಲ. ಸುಮ್ನೆ ದಶಾಭುಕ್ತಿ ನೋಡ್ತೀವಿ. ಹುಟ್ಟಿದವರು ಕೆ ನಗರ, ಕೃಷ್ಣರಾಜನಗರ. ಇದ್ರಲ್ಲಿ ಏನಾಗುತ್ತೆ, ನಾವು ಅಕ್ಯುರೇಸಿ ತಗೊಂಬರಕ್ಕಾಗಲ್ಲ. ದಶಾಭುಕ್ತಿಗಳಲ್ಲಿ ಹಿಂದೆ ಮುಂದೆ ಸ್ವಲ್ಪ ಸಮಯ ಆಗುತ್ತೆ. ಲಗ್ನ ಏನೋ 26 ಡಿಗ್ರಿಗಿದೆ, ತೊಂದರೆ ಇಲ್ಲ. ಇಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಗುರುದಶದಲ್ಲಿ 5 ನಿಲ್ತಾ ಇಲ್ಲ. ಯಾವ್ದು ನಿಲ್ತಾ ಇಲ್ಲ ಅಂದ್ರೆ 5 ರೆಡ್ ಬಂದಿದೆ, ಅದು ನಿಲ್ತಾ ಇಲ್ಲ. ಅದಕ್ಕೆ ದಾನ ಮಾಡಿದ್ರೆ ಸ್ವಲ್ಪ ಸೂಕ್ತವಾಗಿ ಸರೋಗುತ್ತೆ. ಹುರುಳಿಕಾಳು 1 ವಾರ ಗುರುವಾರ, ಬಾಳೆಹಣ್ಣು 1 ಗುರುವಾರ, ಇದೇ ರೀತಿ 6 ತಿಂಗಳು ದಾನ ಮಾಡಿ ಸಕ್ಸಸ್ ಸಿಗುತ್ತೆ. ಅದ್ರ ಜೊತೆಗೆ ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕೊಳ್ಳಿ, 7 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಬ್ರೌನ್ ಕಲರ್ ಕರ್ಚೀಫ್ ಇಟ್ಕೊಳ್ಳಿ, ಸಕ್ಸಸ್ ಆಗುತ್ತೆ. ಜ್ಯೋತಿಷ್ಯ ಕಲ್ತ್ರೆ ಇನ್ನೂ ಜಾಸ್ತಿ ದುಡ್ಡು ಮಾಡ್ತೀರಾ. ಯಾಕಂದ್ರೆ 8ನೇ ಮನೆಗೆ ಜಾಸ್ತಿ ಬಂದಾಗ, ಯಾರ್ಯಾರಿಗೆ 8ನೇ ಮನೆ ಬರುತ್ತೆ, ಈ ಕಷ್ಟದ ಮನೆಗಳು ಬರ್ತಾ ಇದೆ, ದುಡ್ಡು ಉಳ್ಸಕ್ ಆಗ್ತಾ ಇಲ್ಲ, 8ನೇ ಮನೆ 12ನೇ ಮನೆ. ಜ್ಯೋತಿಷ್ಯ ಶಾಸ್ತ್ರ ಕಲ್ತಾಗ್ಲೂ ಕೂಡ ಅವ್ರಿಗೆ ಪರಿಹಾರ ಸಿಗುತ್ತೆ. ಲಕ್ಷಾಂತರ ರೂಪಾಯಿ ಹೋಗೋ ಕಡೆ ನಿಮ್ಗೆಲ್ಲ ಉಳಿದು ಬಿಡುತ್ತೆ, ಸಣ್ಣ ಮೊತ್ತ. ಇದು ಶಾಸ್ತ್ರದಲ್ಲಿ ತುಂಬಾ ಜನಕ್ಕೆ ಕೇಳಿದೀನಿ. ಆಯ್ತು, ನಾನು ಹೇಳ್ತಾ ಇದ್ದೀನಿ, ನೀವು ಕೆಲವರು ವೀಕ್ಷಕರು ನಂಬ್ತೀರಾ, ನಂಬಿ ಬಿಟ್ರಿ ಬಿಡಿ. ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾರೆ, ನಾವು ಕಲ್ತಾದ್ಮೇಲೆ ಎಷ್ಟು ಸಂತೋಷ ಆಗಿದೆ, ಎಷ್ಟು ನೆಮ್ಮದಿಯಿಂದ ಇದೀವಿ, ಎಷ್ಟು ಕಾನ್ಫಿಡೆನ್ಸ್ ಬಂದಿದೆ, ನಮಗೆ ಗೊತ್ತಾಗಿದೆ ಏನೇನು ಇದಾಗುತ್ತೆ ಅಂತ. ಯಾವ ತರ ಕಷ್ಟಗಳು ಬಂದಾಗ ಹಿಂಗೆ ಎಷ್ಟೋ ಹಣಕಾಸಿನ ವಿಚಾರ ಉಳಿಯುತ್ತೆ. ಇದನ್ನು ಆಲೋಚನೆ ಮಾಡಲ್ಲ ತುಂಬಾ ಜನ. 6.5 ಕೋಟಿಲಿ ಕಲ್ತಿರೋದು ಅಬ್ಬಬ್ಬಾ ಅಂದ್ರೆ 20,000 ಕುಟುಂಬಗಳು, 20,000 ಕುಟುಂಬಗಳು ಕಲ್ತಿರ್ತಕ್ಕಂಥದ್ದು. ಒಂದು ಬ್ರೇಕ್ ಹೋಗೋಣ. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ,
ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ತುಂಬಾ ವರ್ಷದಿಂದ ಜಾಬ್ ಮಾಡ್ತಾ ಇರ್ತೀರಾ, ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ನಿಮ್ಮ ಜಾತಕದಲ್ಲಿ ಬಿಸ್ನೆಸ್ ಯೋಗ ಇದೆಯಾ ಇಲ್ವಾ ತಿಳ್ಕೋಬೇಕು ಅಂತ ಹೇಳಿದ್ರೆ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡಿ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಿ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಆಗಿ ಪಡ್ಕೊಳ್ಳಿ. ಓಕೆ, ವೆಲ್ಕಮ್ ಬ್ಯಾಕ್. ಕರೆ ತಗೊಳ್ಳೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ಜಾಬ್ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಏನ್ ಜಾಬು? ನಮ್ದು MBA ಆಗಿದೆ, ಕೆಲಸ ಹುಡುಕ್ತಿದೀನಿ, ಯಾವ್ದು ಕೆಲಸ ಸಿಗಂಗಿಲ್ಲ. ಅದು MBA ಮಾಡಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀವಿ. ಎಸ್ ಸರ್, MBA ಆಗಿದೆ. ಏನ್ ಕೆಲ್ಸಕ್ಕೆ ಹೋಗ್ತಾ ಇದ್ರಿ ಈಗ? ಕೆಲಸ ಹುಡುಕ್ತಿದೀವಿ ಗುರುಜಿ, ಸಿಗಂಗಿಲ್ಲ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 150 ಗುರುಜಿ. 150 ಜಾಬ್ ನೋಡೋಣ. ಕೆಲಸದ ವಿಚಾರದಲ್ಲಿ 6ನೇ ಗ್ರಹ ಏನ್ ಹೇಳುತ್ತೆ? ಗುರು. ಸ್ವಲ್ಪ ಕಷ್ಟ ಸಿಗೋದು. ಗುರುನ ಹೋಗಿ ನೋಡೋಣ ಯಾವ ಒಂದು ಸಜೆಷನ್ ಕೊಡುತ್ತೆ. 7, 11, 7ನೇ ಮನೆ, 11ನೇ ಮನೆ. ಸೇಲ್ಸು, ಮಾರ್ಕೆಟಿಂಗು, ಅಡ್ಮಿನಿಸ್ಟ್ರೇಷನ್, ಈ 3 ಲೈನಲ್ಲಿ ಇರಬೇಕು. ಯಾವ ಲೈನ್ ಆರಿಸ್ಕೊಂಡಿದ್ದೀರಾ? ಅಡ್ಮಿನಿಸ್ಟ್ರೇಷನ್. ಸೇಲ್ಸ್ ಇಲ್ಲ, ಅಡ್ಮಿನಿಸ್ಟ್ರೇಷನ್. ಸೇಲ್ಸ್ಗೆ ಹೋಗಿ 7 ಬಂದಿದೆ, 7 ಜೊತೆ 11 ಬಂದಿದೆ ನಕ್ಷತ್ರದಲ್ಲಿ. 11 ಹಿಟ್ ಆಗಿದೆ, ಅದ್ರ ಜೊತೆ 7 ಇದೆ. ಯಾವ್ದಾದ್ರು ಒಂದು ಸೇಲ್ಸ್ ಕಂಪನಿಗೆ ಹೋಗ್ಬೇಕು ನೀವು. ಅಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ, ಯಾಕಂದ್ರೆ ಗುರು ರೆಟ್ರೋಗ್ರೇಡ್ ಅಂದ್ರೆ ನಿಧಾನ ಅಂತ ಬರುತ್ತೆ. ಒಂದು ಅರ್ಶನದ ದಾರ ಬಲಗೈಗೆ ಕಟ್ಕೊಳ್ಳಿ, 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಕೆಲಸ ಬೇಗ ಸಿಗಕ್ಕೆ ಓಂ ಬ್ರಹ್ಮಸ್ಪತೇ ನಮಃ ಅಂತ ಹೇಳ್ಕೊಳ್ಳಿ. ಸದ್ಯಕ್ಕೆ ಈಗ ಶುಕ್ರನ ಅಂತರ್ಭುಕ್ತಿ ನಡೀತಾ ಇದೆ, ಸೂರ್ಯನ ಅಂತರ್ಭುಕ್ತಿಲಿ ಕೆಲಸ ಸಿಗುತ್ತೆ. ಇನ್ನು 1.5 ತಿಂಗಳು 2 ತಿಂಗಳಲ್ಲಿ ಕೆಲಸ ಸಿಗುತ್ತೆ. ನಮಸ್ಕಾರ. ನಮಸ್ಕಾರ. ಹೇಳಿ. 1/10/2005. ಏನು? 1/10/2005. ಯಾರ್ದು? 1/10/2005. ಯಾರ್ದ್ರಿ ಜಾತಕ ಹೇಳ್ರಿ, ಫಸ್ಟ್ ಮಾತಾಡ್ರಿ. ನಂದೇ ಗುರು. ಮತ್ತೆ ಹೇಳಿ ಫಸ್ಟ್. ಸರ್, ನನ್ನ ಬಗ್ಗೆ ಕೇಳ್ಬೇಕು. ಏನ್ ಕೇಳ್ಬೇಕು ನಿಮ್ ಬಗ್ಗೆ? ಫೋನ್ ಎತ್ಕೊಂಡಿದ ತಕ್ಷಣ ಡೇಟ್ ಆಫ್ ಬರ್ತ್ ಹೇಳಕ್ಕೆ ಇದೇನು ರೈಲ್ವೆ ಸ್ಟೇಷನ್? ಇದು 1/10/2005. ನೆಕ್ಸ್ಟ್ ಕಾಲ್ ಕೊಡ್ರಿ. ಮರ್ಯಾದೆ ಇಲ್ದೇವ್ರು ನಾವು ಮಾತಾಡೋದಕ್ಕೆ ಕೇಳಿ. ಇದು ಇವ್ರ ಬಗ್ಗೆ ಕೇಳಬೇಕು, ಏನ್ ಪ್ರಶ್ನೆ ಇದೆ ಕೇಳಬೇಕು, ಅದನ್ನ ಆಲೋಚನೆ ಮಾಡಿ ಅದಕ್ಕೆ ಹೋಗಿ ಇಮಿಡಿಯೇಟ್ ಆಗಿ ಹಾಕ್ತೀವಿ. ಹೇಳಿದ್ರು ಕೂಡ ರೈಲ್ವೆ ಟೈಮ್ ಕೇಳತ್ರ, ರೈಲ್ವೆ ಈ ಟ್ರೈನ್ ಎಷ್ಟೊತ್ತು ಬರ್ತದೆ ಅಂತ ಕೇಳಿ ಇಡೋ ಅಂತ ಜನಗಳು. ಅಂತವ್ರು ನಾನು ಕಾಲೇ ಎತ್ಕೊಳ್ಳಲ್ಲ. ಒಂದ್ಸತಿ ಕಾಲ್ ಸಿಕ್ಕದ ಮೇಲೆ ನಾನು ಏನ್ ಕೇಳ್ತೀನಿ ಅದಕ್ಕೆ ಉತ್ತರ ಕೊಟ್ರೆ ನಾನು ಸಮಾಧಾನದಿಂದ ಇಲ್ಲೇ ಹೇಳ್ತೀನಿ. ಬೇರೆಯವ್ರ ತರ ಬನ್ನಿ, ಆಫೀಸ್ಗೆ ಬನ್ನಿ, ಕಚೇರಿಗೆ ಬನ್ನಿ, ಸ್ವಲ್ಪ ಮಾಡ್ತೀವಿ, ಅವೆಲ್ಲ ಮಾಡಲ್ಲ. ಕ್ಲಾಸಿಗೆ ಬನ್ನಿ ಅಷ್ಟೇ. ಅಲ್ಲೇನು ನ್ಯಾಯವಾಗಿರುತ್ತೆ. ಯಾಕಂದ್ರೆ ಏನಿದೆ ಅಲ್ಲಿ ನೀವೇ ನೋಡ್ಕೋತೀರಾ. ಅಷ್ಟು ಜನರ ಮಧ್ಯೆ ನಾವು ಒಂದು ಪಾಠ ಮಾಡ್ಬೇಕಾದ್ರೆ ಅದನ್ನೇ ನೋಡ್ತೀರಾ, ತಿಳ್ಕೊಳ್ತೀರಾ, ನಿಮ್ಮ ಬದುಕುಗಳನ್ನ ಕಟ್ಕೊಳ್ತೀರಾ. ಅದೃಷ್ಟನು ವಿಶೇಷವಾಗಿ ಬರ್ತದೆ. ಅದಕ್ಕೆ ಎಲ್ಲೂ ಹೋಗ್ಬೇಡಿ. ನನ್ನ ಕಾರ್ಯಕ್ರಮ ನೋಡೋರು ಎಲ್ಲೂ ಹೋಗ್ಬೇಡಿ. ಇಲ್ಲೇ ಬೇಕಾದ್ರೆ ಫ್ರೀ ಟ್ರೈ ಮಾಡ್ಕೊಳ್ಳಿ. ಬೇಕಾದ್ರೆ ಎಲ್ಲಾದ್ರೂ ಒಳ್ಳೆ ಹಾಳಾಗ್ಬೇಡಿ. ಹೇಳ್ತಾ ಇದ್ದೀನಿ. ಮದುವೆ ಆಗಿಲ್ಲ ಅಂತ ಊರೆಲ್ಲ, ಈಗ ನಾನು ತುಂಬಾ ಜನ ನೋಡಿದ್ದೀನಿ, ಊರುಗಳೆಲ್ಲ ಹುಡ್ಕೊಂಡ್ ಬರ್ತಾರೆ. ಇಲ್ಲಿ ಮಾತ್ರ ಚೆನ್ನಾಗಿದೆ ಪ್ರೋಗ್ರಾಮ್ ಅಂತ. ಅಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಕುಟುಂಬ ಸಮೇತರಾಗಿ ಹೋಗಿ ಚೊಂಬಿಟ್ಕೊಂಡ್ ಬರ್ತಾರೆ. ಗೊತ್ತಾಗಲ್ಲ ಜನಕ್ಕೆ. ಇಲ್ಲೇ ಟ್ರೈ ಮಾಡ್ಕೊಳ್ಳಿ, ಕ್ಲಾಸಿಗೆ ಬನ್ನಿ ಅಷ್ಟೇ. ಜ್ಯೋತಿಷ್ಯ ಅಂದ್ರೆ ಸಮಯಕ್ಕೆ ಕಾದ್ಬಿಡಿ ಅಷ್ಟೇ. ದೇವ್ರ ಮೇಲೆ ಹಾಕ್ಬಿಡಿ. ಅದು ಆಗಿಲ್ಲ ಅಂದ್ರೆ. ಯಾಕಂದ್ರೆ ನಾನು ಬಹಳ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಎಲ್ಲರಿಗೂ ಕೂಡ. ಆಗಿಲ್ಲ ಅಂತಂದ್ರೆ ಅದೇನು ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಜಪ ಮಾಡಿ. ಯಾಕೆ ಇದು ಎಷ್ಟೋ ದಾಸರಿಗೆ ದೇವ್ರು ಹೊಂದಿಲ್ವಾ? ಎಷ್ಟು ಜನಕ್ಕೆ ದಾಸರಿಗೆ ಮನೇಲೆ ಕೂತ್ಕೊಂಡು ಇರೋ ಜಾಗದಲ್ಲೇ ದೇವ್ರು ಬರ್ತಾನೆ. ಎಲ್ಲಿ ಭಕ್ತನಿರ್ತಾನೋ ಭಗವಂತ ಅಲ್ಲಿಗೆ ಬರ್ತಾನಂತೆ. ನಾವು ದೇವ್ರ ಹತ್ರ ಇರೋರು ಓಡೋಗ್ತಾ ಇದೀವಿ. ಹಂಗೆ ಬರಲ್ಲ. ಭಕ್ತ ಎಲ್ಲಿದ್ರೆ ಅಲ್ಲಿ ಬರ್ತಾನೆ, ಆಶೀರ್ವಾದ ಮಾಡ್ತಾನೆ, ನಮ್ಮ ಪೇಷನ್ಸ್ನ ಟೆಸ್ಟ್ ಮಾಡ್ತಾನಂತೆ. ಇವಾಗ್ಲೂ ನಡೆಯುತ್ತೆ, ಹಿಂದೇನೂ ನಡೆಯುತ್ತೆ, ಇವತ್ತು ನಡೆಯುತ್ತೆ, ಮುಂದೆನೂ ನಡೆಯುತ್ತೆ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ ಗುರುಜಿ. ಏನ್ ಕೇಳ್ಬೇಕು?
ನಂದು ಸಂಡೇ ಎಕ್ಸಾಮ್ ಇದೆ ರೀ. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1 to 249. ಹಾ ಸರ್. 15 ರೀ. 15. ಏನ್ ಎಕ್ಸಾಮ್ ಅಂತ ಸ್ವಲ್ಪ ಹೇಳಿದ್ರೆ ನಾನು ಸ್ವಲ್ಪ ಬಿಡಿಸಿ ನೋಡ್ಬೋದು. ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಎಕ್ಸಾಮ್ ಇದೆ ರೀ, CET ರೀ. ಗೌರ್ಮೆಂಟ್ ದಾ ಪ್ರೈವೇಟ್ ದಾ? ಹಾ ಸರ್. ಗೌರ್ಮೆಂಟ್ ದಾ ಪ್ರೈವೇಟ್ ದಾ? ಗವರ್ನಮೆಂಟ್. ನಾನು ಕಸ್ಪ್ ನೋಡ್ಬೇಕಾಗತ್ತೆ. 6ನೇ ಮನೆ ಗುರು ರೆಟ್ರೋಗ್ರೇಡ್, ಸ್ವಲ್ಪ ಸಕ್ಸಸ್ ಆಗೋದು ಕಷ್ಟ. ರೆಟ್ರೋಗ್ರೇಡ್ ಬಂದ್ಬಿಟ್ರೆ ಕಷ್ಟ, ತುಂಬಾನೇ ಕಷ್ಟ. 6 ರೈಟ್ ಸೈಡ್ ಬಂದ್ಬಿಟ್ಟಿದೆ, ಸಣ್ಣ ಮಾರ್ಕ್ಸ್ ಅಲ್ಲಿ ಹೋಗುತ್ತೆ ಅಂತ ಬಂದಿದೆ. ಯಾಕಂದ್ರೆ 6 ಅಂತಂದ್ರೆ ವಿನ್ನಿಂಗ್ ಕಾಂಬಿನೇಷನ್. ಅದು 10 ಜೊತೆ ಇದ್ರೆ ಗ್ಯಾರಂಟಿ ವಿನ್ನಿಂಗ್. 10ರಲ್ಲಿ ಬಂದು ಹೋಗುತ್ತೆ. ಅರ್ಶನದ ಕೊಂಬು ದಾನ ಮಾಡ್ಬಿಟ್ಟು ಹೋಗಿ. ಇದು ಫಸ್ಟ್ ನಿಮ್ಮ ಸಜೆಷನ್. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಇದನ್ನ ಸಜೆಷನ್ ಮಾಡ್ತೀನಿ ಹೇಳಕ್ಕೆ. ಲೆಫ್ಟ್ ಕಾಲಿಗೆ, ಅಲ್ಲಿ ಎಕ್ಸಾಮ್ ಅಲ್ಲಿ ಏನು ಇವಾಗ ಏನೋ ಹಾಕೊಂಡೋಗಂಗಿಲ್ಲ ಅಂತಾರೆ, ಕರಿದಾರ ಕಟ್ಕೊಂಡು ಹೋಗಿ ಟ್ರೈ ಮಾಡಿ ಲೆಫ್ಟ್ ಲೆಗ್ಗೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ವಿಜಯ್. ಹೇಳಿ ಸರ್, ಏನ್ ಕೇಳ್ಬೇಕು? ಸರ್, ನಮ್ದು ಸ್ನೇಹಿತರ ಕಡೆಯಿಂದ ಬಿಸ್ನೆಸ್, ವ್ಯಾಪಾರದ ವಿಚಾರ. ಸ್ನೇಹಿತರ ಕಡೆಯಿಂದ ಬಿಸ್ನೆಸ್? ಏನ್ ಸ್ನೇಹಿತರ ಕಡೆಯಿಂದ ಏನ್ ಬಿಸ್ನೆಸ್ ಸರ್? ಏನ್ ಕರೆಕ್ಟಾಗಿ ಹೇಳಿ. ಹೌದು ಗುರುಜಿ. ಸರ್ ಕರೆಕ್ಟಾಗಿ ಹೇಳಿ ಸರ್, ಸ್ನೇಹಿತರ ಕಡೆಯಿಂದ ಏನ್ ಬಿಸ್ನೆಸ್, ಏನ್ ಮಾಡ್ಬೇಕು? ಅವ್ರು ದುಡ್ಡು ಕೊಡ್ತಾ ಇದ್ರೆ ನೀವು ದುಡ್ಡು ಹಾಕ್ತಾ ಇದ್ರೆ ಏನು? ಸ್ನೇಹಿತರು ಸೇರ್ಕೊಂಡು ನಾವು ಬಿಸ್ನೆಸ್ ಮಾಡಿದ್ವಿ. ಆಯ್ತಾ? ಮಾಡ್ಬೇಕಾ? ಇಲ್ಲ, ಮಾಡಿದೀವಿ. 1ರಿಂದ 241 ಸಂಖ್ಯೆ ಹೇಳಿ. ಮಾಡಿದೀವಿ. ಅವ್ರ ಕಡೆಯಿಂದ ನಮ್ಗೆ ಬರ್ಬೇಕಾದ್ದು ಬಂದಿದೆ. 1ರಿಂದ 241 ಸಂಖ್ಯೆ ಹೇಳಿ ಸರ್, ಸಾಕು. ಮಿಕ್ಕಿದ್ ನಾನು ಹೇಳ್ತೀನಿ. ಈ ಟಿವಿ ನೋಡ್ಕೊಂಡು ಮಾತಾಡಿದ್ರೆ ನಮ್ದು ಕೇಳಿಸಲ್ಲ, ಟಿವಿಲೂ ಕೇಳಿಸಲ್ಲ. ಯಾವ ಜನರಿ ನೀವು? ಬೇರೆ ಕರೆ ಕೊಡಿ, ಇನ್ನೊಂದ್ಸತಿ ಮಾಡ್ಲಿ. ಆ ಟಿವಿ ನಾನು ಅದಕ್ಕೆ ಹೇಳೋದು, ನೀವು ಅಲ್ಲಿ ನಮ್ದೇನಾ ಅಂತ ನೋಡ್ತೀರಾ, ಇಲ್ಲಿ ಮಿಸ್ ಮಾಡ್ಕೋತೀರಾ. ಕಾಲ್ ಲೂಸ್ ಮಾಡ್ಕೊಳ್ಳೋದಂಗೆ. ಅವ್ನು ದುಡ್ಡು ಕೊಡೋದಿಲ್ಲ, ಅವನು ಮಿಸ್ ಮಾಡ್ತಾನೆ, ನಮ್ದು ಮಿಸ್ ಆಯ್ತು. ನಿಮಗೆ ಕಾಲ್ ಸಿಕ್ಕಿದ್ಮೇಲೆ ಆಚೆ ಬಂದು ಕ್ಲೀನಾಗಿ ಫಟ ಕೇಳ್ಕೋಬೇಕು. ಕರೆಕ್ಟಾಗಿ ಹೇಳ್ತೀನಿ ಏನಿದೆ ಏನಿಲ್ಲ ಅಂತ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ಹೇಳಿ. ವೀರಯ್ಯ ಅಂತ, ಕೊಟ್ಟೂರು. ಹೇಳಿ ಸರ್. ವೀರಯ್ಯ, ಕೊಟ್ಟೂರು. ಆಯ್ತು, ಒಳ್ಳೇದು. ಹೇಳಿ. ನಮಸ್ಕಾರ, ಕೊಟ್ಟೂರು ವೀರಯ್ಯ ಅಂತ. ಈಗ ನನ್ಗೆ ಗೊತ್ತಿಲ್ಲ ಸರ್, ಕೊಟ್ಟೂರಲ್ಲಿ ನೀವು ವೀರಯ್ಯ ಯಾರು ಅಂತ ನಂಗೆ ಗೊತ್ತಿಲ್ಲ. ಒಳ್ಳೇದಾಗ್ಲಿ, ನಿಮ್ಮ ಹೆಸರು, ನಿಮ್ಮ ಊರಲ್ಲಿರೋದು ಎಲ್ಲ ಒಳ್ಳೇದಾಗ್ಲಿ. ಹೇಳಿ, ಏನ್ ಕೇಳ್ಬೇಕು? ಪ್ರಶ್ನೆ ಕೇಳಿ ಬೇಗ. ಆರೋಗ್ಯದ ಬಗ್ಗೆ ಸರ್. 1ರಿಂದ 241 ಸಂಖ್ಯೆ ಹೇಳಿ. 95 ಸರ್. ಎಷ್ಟು ವಯಸ್ಸು? 68. ಶುಕ್ರದಶ 26ವರೆಗೂ ಇದೆ. ಇಲ್ಲಿ ಬರ್ತಕ್ಕಂಥ ಕಸ್ಪು 6ನೇ ಮನೆ ಶನಿ ಚಂದ್ರ. ಶನಿ ಕಾಂಬಿನೇಷನ್ ನೋಡೋಣ. ಹೆಲ್ತ್ ಹಾಕಬೇಕು. ಶನಿ 6, 3, 5 ಏನಿಲ್ಲ, ವಾಸಿ ಆಗುತ್ತೆ. ಚಂದ್ರ ಅದು ಕೂಡ 5ರಲ್ಲಿದೆ. ಮೇಜರ್ ಪ್ರಾಬ್ಲಮ್ ಇಲ್ಲ ಅಂತ ಬರ್ತಾ ಇದೆ ಸರ್. ಶನಿ ಕಾಂಬಿನೇಷನ್ ನೋವುಗಳಿರ್ಬೋದು, ನರಗಳ ಪ್ರಾಬ್ಲಮ್, ಕಾಲು ನೋವುಗಳಿರ್ಬೋದು ಅಷ್ಟೇ. ಮೇಜರ್ ಇಲ್ಲ. ಇಲ್ಲಿ ಏನ್ ಬರುತ್ತೋ ಅದು ಹೇಳ್ಬಿಡ್ತೀವಿ. ಸುಮ್ಮನೆ ಎಳ್ಳೆಣ್ಣೆ ದಾನ ಮಾಡ್ತಾ ಇರಿ. ಸಾಧ್ಯವಾದ್ರೆ ಅಕ್ಕಿ ಕಾಳು ತಿಂತಾ ಇರಿ. ಅಕ್ಕಿ ಕಾಳನ್ನ ಬಾಯಿಗೆ ಹಾಕೊಂಡು ನೀರಲ್ಲಿ ನುಂಗ್ತಾ ಇರಿ. ದಿನಕ್ಕೆ 1-2 ಸತಿ 3 ಸತಿ ಕಮ್ಮಿ ಆಗ್ಬಿಡ್ತದೆ ನೋಡಿ. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ, ಹೇಳಿ. ನಾವು ಕೊಡಗಿಂದ ಸರ್. ಕೊಡಗಿಂದ? ವೆರಿ ಗುಡ್. ಹೇಳಿ. ನಮ್ಮ ಹಸ್ಬೆಂಡ್ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಇದೆ. 1 to 241 ನಂಬರ್ ಹೇಳಿ. 108. ತುಂಬಾ ಸಾಲ ಆಗೋಗಿದೆ ಸರ್. ಯಾವಾಗ ಸಾಲ್ವ್ ಆಗುತ್ತೆ? ಏನಮ್ಮ? ತುಂಬಾ ಸಾಲ ಆಗೋಗಿದೆ, ಯಾವಾಗ ಸಾಲ್ವ್ ಆಗುತ್ತೆ ಅಂತ ನೋಡ. ಫಸ್ಟ್ ಆಫ್ ಆಲ್ 6ನೇ ಮನೆ ನೋಡ್ತೀವಿ. ಶುಕ್ರ ರಾಹು ಕಾಂಬಿನೇಷನ್ ಏನು ಅಂತ ನೋಡೋಣ. 3, 6. ನಾನು ಸಜೆಷನ್ ಹೇಳ, ನೀವು ಬೇರೆ ಊರಿಗೆ ಹೋಗ್ಬೇಕು. ಕೇಳಿಸ್ತಾ? ನಗೋದಲ್ಲ, ಹೋಗ್ಬೇಕಷ್ಟೇ. ಟಾಟಾ ಬಾಯ್ ಬೈ, ಸಿ ಯು. 3ನೇ ಮನೆ ಬಂದಿದೆ. ನೀವು 3 ಬಿಡ್ಬೇಕು. 4ನೇ ಮನೆಗೆ ವ್ಯಯಭಾವ 3. ನೀವು ಬೇರೆ ಊರಿಗೆ ಹೋದ್ರೆ ಅರ್ಧ ಪ್ರಾಬ್ಲಮ್ ಕಮ್ಮಿ ಆಗ್ಬಿಡ್ತದೆ. ಅವ್ರು ಬಿಟ್ಟೆಲ್ಲೂ ಹೋಗಲ್ಲ, ನೋಡೋಣ. ಅಲ್ಲ, ಅವ್ರಲ್ಲ, ನೀವೆಲ್ಲ ಜೊತೆಯಲ್ಲಿ, ಫ್ಯಾಮಿಲಿ ಜೊತೆಯಲ್ಲಿ ಎಲ್ಲೋ ಬೇರೆ ಕಡೆ ವಲಸೆ ಅಂತ ಹೇಳ್ತೀವಿ ನಾವು. ವಲಸೆ ಅಂದ್ರೆ ಗೊತ್ತಾ? ಅಲ್ಲೇ ಇದ್ರೆ ರಾಹು 7ನೇ ಮನೆ, ಗಲಾಟೆಗಳು ಜಾಸ್ತಿ ಆಗೇ ಆಗುತ್ತೆ. 7ನೇ ಮನೆಗೆ ಅಲ್ಲಿ ರಾಹು ಬಂದಿದೆ, ನಿಮ್ಮ ಯಜಮಾನ್ರು ತೋರಿಸಿದೆ. 6ನೇ ಮನೆ ಶುಕ್ರ ಅಂತ ಬಂದಿದೆ. ಶುಕ್ರನ ಕಾಂಬಿನೇಷನ್ ನಾವು ತೀರಿಸ್ತೀರಾ ಅಂತ ನೋಡ್ರೆ ಅಲ್ಲಿ 4, 6. ಇಲ್ದರೆ ಆಸ್ತಿ ಮಾರಬೇಕು ದುಡ್ಡು ಕೊಡಕ್ಕೆ. ಆಸ್ತಿ ಇದ್ರೆ ಮಾರಿ ದುಡ್ಡು ಕೊಡಿ. ಟ್ರೈ ಮಾಡ್ತಾ ಇದೀವಿ, 2ರಲ್ಲಿ 1 ಹೇಳಿದೀನಿ. ಅರ್ಥ ಆಯ್ತಾ?
ಅವ್ರು ಯಾರು ಸಾಲ ಕೊಡ್ಬೇಕು ಅವ್ರಿಗೆ ಬರ್ಕೊಟ್ಬಿಡಿ, ಒಂದು 5 ಜನ ಕರೆದು. ಆಪ್ಷನ್ ಹೇಳಿದಾವೆ ಇಲ್ಲಿ ಗ್ರಹಗಳು ಏನ್ ಮಾಡಬೇಕು ಅಂತ. 4 ಆಸ್ತಿ, 6 ಅದನ್ನ ಮಾರಬೇಕು ಅಥವಾ ಲೋನ್ ಕೊಡಬೇಕು. ಲೋನ್ಗಿನೆಲ್ಲ ಹೋಗ್ಬಿಡಿ, ಮಾರ್ಬಿಡಿ, ಇದರ ಊರು ಬಿಡಿ, 2ರಲ್ಲಿ 1. ಮುಂದಿನ ಕರೆಗೆ ಹೋಗೋಣ. ಕೋಟ್ಯಾಂತರ ರೂಪಾಯಿ ಎಲ್ಲ ಮುಳುಗಿಸ್ಬಿಟ್ಟು ಒಂದು ದೇಶದಿಂದ ಇನ್ನೊಂದು ದೇಶ ಹೋಗಿರೋರು ಎಷ್ಟೊಂದು ಜನ ನಿಮಗೆ ಗೊತ್ತು ಹೆಸರುಗಳು. ಗ್ರಹಗಳು ಏನು ಹೇಳ್ತವೆ ಅದನ್ನು ನಾವು ಸ್ವಲ್ಪ ಕೇಳ್ಕೊಳ್ಬೇಕಾಗುತ್ತೆ ಅಷ್ಟೇ. ಕಲಿಯುಗದಲ್ಲಿ ಏನು ಧರ್ಮ ಗಿರ್ಮ ಎಲ್ಲ ಏನಿಲ್ಲ. ಈ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಾಲ ಮಾಡಿರ್ತಾರಲ್ಲ, ಇನ್ ಕೇಸ್ ನೀವೇನಾದ್ರು ಬಡ್ಡಿ ಕಟ್ಟಿದ್ರೆ, ಆ ಅಸಲಿಗಿನ ಜಾಸ್ತಿ ಕಟ್ಟಿದ್ರೆ ನಿಮ್ಗೆ ಯಾವ ದೋಷನೂ ಇರಲ್ಲ. ದಿಸ್ ಈಸ್ ಮೈ ವರ್ಡ್ ಆಸ್ ಎ ಗುರು, ನಿಮ್ಗೊಂದು ವರ್ಡ್. ಯಾವಾಗ ನಿಮ್ಮ ಅಸಲಿಗಿನ ಡಬಲ್ ಕಟ್ಟಿದೀವಿ ಸರ್, 10 ರೂಪಾಯಿ 100 ರೂಪಾಯಿ ತಗೊಂಡಿದೀವಿ ಸರ್, ಬಡ್ಡಿ ಗಿಡ್ಡಿ ಎಲ್ಲ ಸೇರಿ 200 ರೂಪಾಯಿವರೆಗೂ ಕೊಟ್ಟಿದೀವಿ ಅಂದ್ರೆ ನೋ ಪ್ರಾಬ್ಲಮ್, ನಥಿಂಗ್ ವಿಲ್ ಹ್ಯಾಪನ್. ಯು ಆರ್ ಸೇಫ್. ಕರ್ಮದ ಪ್ರಕಾರ ನೀವು ಕರೆಕ್ಟ್ ಆಗಿದ್ದೀರಾ. 100 ರೂಪಾಯಿ ತಗೊಂಡು 1 ರೂಪಾಯಿನೂ ಕೊಟ್ಟಿಲ್ವಲ್ಲ, ಆವಾಗ ನೋಡಿ 1000ದಷ್ಟು ಸಮಸ್ಯೆ ನಿಮ್ಗೆ ಆಗ್ತದೆ. ಎಷ್ಟೋ ಜನ ಊರಲ್ಲಿರೋರಿಗೆಲ್ಲ ಟೋಪಿ ಹಾಕಿ ಮದುವೆಯಲ್ಲಿ ನಾನು ಕೊಡ್ತೀನಿ, ಮದುವೆಯಲ್ಲಿ ಎಲ್ಲರಿಗೂ ಮದುವೆ ಒಂದು ತುಂಬಾ ಜನ ಮೋಸ ಮಾಡೋರು. ಮದುವೆ ಒಂದು, ಮನೆ ಕಟ್ಟೋದೊಂದು, ಜಮೀನ್ ತಗೊಳ್ಳೋದೊಂದು, ಈ 3ಕ್ಕೆ ತುಂಬಾ ಜನ ಅಲ್ಲಿ ಆಗ್ತಾರೆ. ಒಂದು 7ನೇ ಮನೆ ಬರ್ತದಲ್ಲಿ, ಅಲ್ಲಿ 6ನೇ ಮನೆ ಕನ್ನಿಂಗ್ನೆಸ್, 8ನೇ ಮನೆ ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥದ್ದು. ಹಾಗೆ ಇನ್ನೊಬ್ಬರು ಕೆಲವರಿಗೆ ಈ ಒಂದು ಮನೆ ಕಟ್ಟೋ ಟೈಮಲ್ಲಿ ಅಲ್ಲಿ 3ನೇ ಮನೆ ರನ್ನಿಂಗ್ ಆಗುತ್ತೆ, 4ನೇ ಮನೆ ಇನ್ನೊಂದು. ಅದು ಬಿಟ್ರೆ ಇನ್ನೇನೋ ಒಂದು ವಿಚಾರಕ್ಕೆ, ಕಾಯಿಲೆ ವಿಚಾರಕ್ಕೆ ಕಮ್ಮಿ ಹೇಳ್ತಾರೆ. 90% ಮದುವೆ ಟೈಮಲ್ಲಿ. ಯಾರ್ಯಾರು ಮದುವೆ ಟೈಮಲ್ಲಿ ನೀವು ಸಹಾಯ ಮಾಡಿದ್ದೀರಾ 80% ನಿಮ್ಗೆ ವಾಪಸ್ ಬರಲ್ಲ. ಅದು ತಿರುಪತಿ ಉಂಡಿಗೆ ಹಾಕಿ ವಾಪಸ್ ಬರಲ್ಲ. ಆ ರೀತಿ ಯಾರ್ಯಾರು ನೀವು ಮನೆ ಕಟ್ತಾ ಇದೀವಿ, ಕೊಡ್ತೀವಿ ದುಡ್ಡು ಅಂತ ಹೇಳಿ ಕೊಟ್ಟಿರೋರು ಬರಲ್ಲ. ಯಾರ್ಯಾರು ನಿಮಗೆ ಬಡ್ಡಿ ಕೊಡ್ತೀವಿ, 3% ಕೊಡ್ತೀವಿ, 4% ಕೊಡ್ತೀವಿ ಅಂತ ಹೇಳಿ ಬರಲ್ಲ. ನೀವು ಚೆಕ್ ಬಂದಿದ್ರು ನಿಮಗೆ ಬರಲ್ಲ. ಪ್ರಶ್ನಾಶಾಸ್ತ್ರ ಹಾಕೊಂಡು ಕೊಟ್ರೆ ಬರುತ್ತೆ. ನಾನು ಒಬ್ರಲ್ಲ, ಇಬ್ರಲ್ಲ, 3 ಜನ ಅಲ್ಲ, ಎಷ್ಟೋ ಜನ ನೋಡಿದ್ದೀನಿ. ನಕ್ಷತ್ರ ನಾಡಿ ಕಲಿಯಕ್ಕೆ ಅವ್ರಿಗೆ ಭಾರ, ದುಡ್ಡು ಹಾಕಕ್ಕಿಲ್ಲಿ ಸಣ್ಣ ದುಡ್ಡು ಇಲ್ಲಿ ನಮ್ಮ ಆಫೀಸ್ಗೆ ಫೋನ್ ಮಾಡ್ಕೊಂಡು ಕೇಳ್ಕೊಳ್ಳಿ ಫೀಸ್ ಎಷ್ಟು ಅಂತ. ಇಲ್ಲ ಹಾಕಕ್ಕೆ ಕಷ್ಟ. ಲಕ್ಷಾಂತರ ರೂಪಾಯಿ ನಮಗೆ ಕನ್ಸಲ್ಟೇಷನ್ ತಗೋತಾರೆ. ಲಕ್ಷಾಂತರ ರೂಪಾಯಿ ಹೋಗ್ಬಿಟ್ಟಿದೆ ಸರ್, ಯಾವ್ದಾರು ಪರಿಹಾರ ಕೊಡಿ. 20 ಲಕ್ಷ ಕೊಟ್ಟೆ, 10 ಲಕ್ಷ ಕೊಟ್ಟೆ, 3 ಲಕ್ಷ ಕೊಟ್ಟೆ ಅಂತ. ಕಲಿತಾಗ ನಾವು ಪ್ರಶ್ನಾಶಾಸ್ತ್ರ ಕೊಡ್ಬೋದು ಅಂತ ಅವ್ರಿಗೆ ಗೊತ್ತಿತ್ತಂತೆ, ಕಲೀಲಿಲ್ವಂತೆ, ಕೊಟ್ಬಿಟ್ರಂತೆ. ಇವಾಗ ಕಲ್ತು ಏನ್ ಪ್ರಯೋಜನ ಅಂತ ಅಂತಾರೆ. ಇನ್ನು ಮುಂದಕ್ಕೆ ಯಾರಿಗಾರು ಕೊಡದೇ ಇರೋ ನೋಡ್ಕೋಬಹುದಲ್ಲ. ಭಗವಂತ ಜಾತಕದ ಮುಖಾಂತರ ಅಷ್ಟು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಕಲೀರಿ. ಇನ್ನೆಷ್ಟು ಹೇಳೋದು ನಿಮಗೆ, ಕಲೀರಿ. ಏನು ಒಬ್ಬರು ಕಲ್ತಲ್ಲಿ ಹೋಗ್ಬಿಟ್ಟು ಆದ್ರೆ ಮುಗದೇ ಇಲ್ಲ. ನಿಮ್ಮ ಜೀವನ ನಿಮ್ದು ಇಂಪಾರ್ಟೆಂಟ್. ಯಾವಾಗಲೂ ಅಷ್ಟೇ, ಪ್ರತಿಯೊಬ್ಬ ವ್ಯಕ್ತಿ ನಾನ್ ಚೆನ್ನಾಗಿರ್ಬೇಕು ಅಂತಾನೆ ಬದುಕೋದು ಜೀವನದಲ್ಲಿ. ಅವನು ಸನ್ಯಾಸಿ ಆಗಿದ್ರು ಅಷ್ಟೇನೆ, ಸಂಸಾರಿ ಆಗಿದ್ರು ಅಷ್ಟೇನೆ, ಭಿಕ್ಷುಕ ಆಗಿದ್ರು ಅಷ್ಟೇನೆ. ಭಿಕ್ಷುಕ ಆದ್ರೂ ಭಿಕ್ಷೆ ಬೇಡೋದು ಏನಕ್ಕೆ ಬೇಡ್ತಾನೆ ಭಿಕ್ಷೆ? ಅವನ ಹೊಟ್ಟೆಗೆ ಅವನ್ ನೆಮ್ಮದಿಯಾಗಿ ಮಲ್ಕೊಳಕ್ಕಷ್ಟೇ. ಅವನು ಅದ್ರಲ್ಲಿ ಏನೋ ಸುಖ ಕಂಡುಕೊಂಡಿದ್ದಾನೆ. ಭಿಕ್ಷುಕನು ಕೂಡ ನಾವು ಅಯ್ಯೋ ಪಾಪ ಅಂತೀವಿ, ಅವನು ಅದ್ರಲ್ಲಿ ಏನೋ ಸುಖ ಕಂಡಿದ್ದಾನೆ. ಯಾಕೆ ಕೆಲ್ಸಕ್ಕೆ ಹೋಗಲ್ಲ? ಇಲ್ಲ ಸರ್, ಇದು ಈಸಿ ಸರ್, ಇನ್ನು ಕೆಲ್ಸಕ್ಕೆ ಹೋಗೋ ಬದಲು ಅಲ್ಲಿ ಬಾಸ್ ಬೈತಾರೆ, ಕರೆಕ್ಟಾಗಿ 9 ಗಂಟೆ ಇರಬೇಕು. ಇದು ಯಾವಾಗ ನೋಡ್ತೀನಿ ಮೋಡ ಇದ್ರೆ ಹಂಗೆ ರಗ್ ಹಾಕೊಂಡು ಮಲ್ಕೋತೀನಿ, ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಎದ್ದೋಗಿ ಹಿಂಗೆ ಅಂತೀನಿ. ಹಿಂಗಂದಿದ ತಕ್ಷಣ ಬರ್ತದೆ ಸರ್. ಇದಕ್ಕಿನ ಈಸಿ ಅರ್ನಿಂಗ್ ಎಲ್ಲಿದೆ? ಸೊ ಅವನೇನಕ್ಕೆ ಭಿಕ್ಷೆ ಬಿಡ್ತಾನೆ? ಅವನು ಆರಾಮಾಗಿ ನೆಮ್ಮದಿಯಾಗಿರಕ್ಕಷ್ಟೇ. ಸೊ ಎವ್ರಿಬಡಿ ಈಸ್ ಲಿವಿಂಗ್ ಎ ಲೈಫ್ ಫಾರ್ ಹ್ಯಾಪಿನೆಸ್. ಅಸ್ಟ್ರಾಲಜಿ ವಿಲ್ ಗಿವ್ ಮೋರ್ ಹ್ಯಾಪಿನೆಸ್. ಇದು ಸೀಕ್ರೆಟ್. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. 1 ವಾರ ಇದೆ, ಮುಂದಿನ ಗುರುವಾರ ಸ್ಟಾರ್ಟ್ ಆಗುತ್ತೆ. ಅದೃಷ್ಟನ ಕಳ್ಕೋಬೇಡಿ. ತುಂಬಾ ಜನ ನೋಡ್ತೀರಾ, ಅದೃಷ್ಟ ಕೆಲವ್ರಿಗೆ ಮಾತ್ರ ಸಿಗುತ್ತೆ. ನಾನು ನೋಡಿದ್ದೀನಿ, ತುಂಬಾ ಜನ ನೋಡ್ತಾರೆ, ಫ್ರೀ ಟ್ರೈ ಮಾಡ್ತಾರೆ, ಇವ್ರು ಗುರುಜಿ ಏನ್ ಹೇಳ್ತಾರೆ ಅದು ಮಾಡೋಣ ಅಂತ. ಅದು ಶಾರ್ಟ್ ಟರ್ಮ್ ನಿಮ್ಮ ತಲೆಯಲ್ಲಿರೋದು, ಕಂಪ್ಲೀಟ್ಲಿ ಶಾರ್ಟ್ ಟರ್ಮ್. ಲಾಂಗ್ ಟರ್ಮ್ ಯೋಚನೆ ಮಾಡಿ ಸಕ್ಸಸ್ ತಗೊಳ್ಳಿ. ನೀವು ನಮ್ಮ ಕ್ಲಾಸಿಗೆ ಬಂದಾದ್ಮೇಲೆ ಮುಗಿದ ಮೇಲೆ ನೀವೇ ಹೇಳ್ತೀರಾ ಸರ್ ಅದೃಷ್ಟ ಬಂತು ಅಂತ ಹಿಂಗೆ ಹೇಳೇ ಹೇಳ್ತೀರಾ. ಅದು ನಾನು ಗ್ಯಾರಂಟಿ. ಯಾಕಂದ್ರೆ ನಾವು ಇರ್ತೀವಿ, ಇಂಟ್ರಾಕ್ಷನ್ ಮಾಡ್ತೀವಿ, ನಿಮ್ಮ ಜೊತೆನೇ ಇರ್ತೀವಿ. ಇದುವರೆಗೂ ಕಲ್ತಿರೋರೆಲ್ಲಾನು ಒಂದೇ ಸಲ್ಯೂಟ್ ಹೊಡೆದ್ಬಿಟ್ಟೆ ಹೋಗಿರೋದು. ಸರ್ ಸಖತ್ತಾಗಿದೆ, ಕ್ಲೀನಾಗಿ ಮಾಡಿದೀವಿ, 100% ನಮಗೆ ಸಿಕ್ತು, ಸಕ್ಸಸ್ ಸಿಕ್ಕಿದೆ ಅಂತ ತುಂಬಾ ಜನ ಹೇಳಿದ್ದಾರೆ. ಇದು ಸತ್ಯ, ಜಾತಕದ ಮೇಲೆ ಸತ್ಯ. ನಿಮಗೆ ಆ ಸತ್ಯದ ಒಂದು ದರ್ಶನ ಆಗ್ಬೇಕಾ? ಯೋಚನೆ ಮಾಡಿ, ಈ ವರ್ಷ ಏನಾದ್ರು ಮಾಡಿ ಮಾಡೋಣ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.